ചൊല്ലുന്നതിന് വേണ്ടി ക്ഷേത്ര മഹിളാ സംഘത്തിന്റെ അധ്യക്ഷ ശ്രീ സീതാരത്ന അവർകളെ ക്ഷണിച്ചോളൂ. പ്രസന്നവദനം ധ്യായേ ಸರ್ವವಿಘ್ನೋಪಶಾಂತಯೇ. ಇವತ್ತು ನಾವು ಶ್ರೀ ಗುರುಗಳ ಆಶೀರ್ವಾದದಿಂದ ಕ್ಷೇತ್ರದ ಗರ್ಭಗುಡಿಗೆ ಇರುವಂತಹ ದಾರಂದ ಮುಹೂರ್ತ ಕಾರ್ಯಕ್ರಮವನ್ನು ನೆರವೇರಿಸಿ ನಾವು ಇಲ್ಲಿ ಸ್ವಾಮಿಗಳ ಆಶೀರ್ವಚನ ಕೇಳಲಿಕ್ಕೆ ಇಲ್ಲಿ ನಾವು ಸಭಾಂಗಣದಲ್ಲಿ ಕೂತಿರ್ತೇವೆ. ಲಿಂಗೇಶ್ವರನ ಸ್ಮರಿಸಿಕೊಂಡು ನಮಗೆಲ್ಲ ಪೂಜ್ಯರು ಆದರಣೀಯರೇ ಆಗಿರತಕ್ಕಂಥ ಈ ಕ್ಷೇತ್ರಕ್ಕೆ ಭಾಳಷ್ಟು ಹಿರಿಯರ ಕಾಲದಲ್ಲಿ ಮಾರ್ಗದರ್ಶನ ಮಾಡಿ ಮಠಾಧೀಶರಾಗಿರತಕ್ಕಂಥ ಕೇಶವಾನಂದ ಭಾರತಿ ಸ್ವಾಮೀಜಿಯವರನ್ನು ಮತ್ತು ಅವರ ಶಿಷ್ಯರನ್ನು ಸ್ಮರಿಸಿಕೊಂಡು ದೇಶದಲ್ಲಿ ಜಾತಿಗಳು ಎಷ್ಟೇ ಇರಬಹುದು, ಆದರೆ ಜಾತಿಯಿಂದ ಇವತ್ತು ದೇಶವನ್ನು ಕಟ್ಟುವುದು ಕಷ್ಟ. ಧಾರ್ಮಿಕ ಮೌಲ್ಯಗಳನ್ನು, ನಮ್ಮ ಪೂರ್ವಜರು ಮಾಡಿದಂಥ ಸಂಪ್ರದಾಯದ ಆಚಾರ ವಿಚಾರಗಳನ್ನು ಮುಂದಿನ ದಿವಸದಲ್ಲಿ ನಮ್ಮ ಮಕ್ಕಳಿಗೆ ತಿಳಿಸಬೇಕಾದಂಥ ಒಂದು ಸಂದಿಗ್ಧ ಕಾಲಸ್ಥಿತಿಯಲ್ಲಿ ನಾವೆಲ್ಲ ಇದ್ದೇವೆ. ನಮಗೆಲ್ಲ ಗೊತ್ತಿದೆ, ಈ ದೇಶದಲ್ಲಿ ಬೇರೆ ಬೇರೆ ಭಯೋತ್ಪಾದಕರ ಹಾವಳಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ, ಕೇರಳದ ಬೇರೆ ಭಾಗದಲ್ಲಿ ಯಾವ ಥರ ಮುಂದುವರಿತಾ ಇದೆ ಅಂತ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ನಾವೆಲ್ಲ ಪ್ರತಿಯೊಬ್ಬ ಹಿಂದೂಗಳು ನಮ್ಮ ಪರಿಸರದಲ್ಲಿ ನಮ್ಮ ಧಾರ್ಮಿಕ ಕ್ಷೇತ್ರಗಳನ್ನು ಉಳಿಸಿ ಬೆಳೆಸುವ ಒಂದು ದೊಡ್ಡ ಹೊಣೆಗಾರಿಕೆ ನಮ್ಮಲ್ಲಿದೆ. ಇವತ್ತು ಪಂಚಿತೆಯರ ಮನೆತನದಿಂದ ಭಾಳಷ್ಟು ಹಿಂದಿನಿಂದ ಈ ಆರಾಧನೆಗಳು ನಡೆದಿದೆ. ಆದರೆ ಇನ್ನು ಈ ದೇಶದಲ್ಲಿ ಈ ಧಾರ್ಮಿಕ ಕ್ಷೇತ್ರಗಳನ್ನು ಉಳಿಸಬೇಕು ಅಂತಾದರೆ ನಾವೆಲ್ಲ ಸಾರ್ವಜನಿಕರು ಒಟ್ಟಾಗಬೇಕಾಗಿದೆ. ಹಿಂದೆ ಭಾಳಷ್ಟು ಆಕ್ರಮಣಕಾರರು ನಮ್ಮ ದೇಶದಲ್ಲಿ ಭಾಳಷ್ಟು ದೇವಸ್ಥಾನಗಳನ್ನು, ಮಠ ಮಂದಿರಗಳನ್ನು ನಾಶ ಮಾಡ್ತಾರೆ. ಬಹುಶಃ ಆ ಕಾಲದಲ್ಲಿ ನಮ್ಮಲ್ಲಿ ಏನು ಶಕ್ತಿ ಕಡಿಮೆ ಆಗಿಲ್ಲ, ನಮ್ಮಲ್ಲಿರತಕ್ಕಂಥ ಭಿನ್ನಾಭಿಪ್ರಾಯಗಳು, ನಮ್ಮಲ್ಲಿರತಕ್ಕಂಥ ವೈಮನಸ್ಸುಗಳು ಈ ದೇಶವನ್ನು ಗಜನಿ ಮೊಹಮ್ಮದ್ ಸೋಮನಾಥ ದೇವಸ್ಥಾನವನ್ನು 17 ಸಲ ಬಂದು ಲೂಟಿ ಮಾಡಿದಂಥ ಇತಿಹಾಸ ಇದೆ. ಅಂಥ ಇತಿಹಾಸವನ್ನು ಪುನರಾವರ್ತನೆ ಮಾಡಲಿಕ್ಕೆ ನಾವು ಬಿಡಬಾರದು. ಅದಕ್ಕೋಸ್ಕರ ನಾವೆಲ್ಲರೂ ಈ ಸಂದರ್ಭದಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ಈ ಗ್ರಾಮದವರು ಪ್ರತಿಯೊಬ್ಬರು ಎಲ್ಲರೂ ನೀವು ಭಾಗವಹಿಸಬೇಕು. ಪ್ರತಿ ಇಲ್ಲಿಯ ಚಟುವಟಿಕೆಗಳಲ್ಲಿ ಶ್ರಮದಾನ, ಬೇರೆ ಬೇರೆ ಕಾರ್ಯದಲ್ಲೆಲ್ಲ ಭಾಗವಹಿಸಬೇಕು. ಈ ದೇವಸ್ಥಾನಕ್ಕೆ ಭಾಳಷ್ಟು ಇತಿಹಾಸ ಇದೆ. ನಿಮ್ಗೆ ಗೊತ್ತಿರ್ಬೋದು, ಒಂದು ಅರ್ಧ ಗಂಟೆ ಓಂ ನಮಃ ಶಿವಾಯ ಶಿವಪಂಚಾಕ್ಷರಿ ಹೇಳಿದರೆ ಒಳ್ಳೆಯದಾಗತ್ತೆ. ಬಹುಶಃ ಇಲ್ಲಿ ತಾಯಂದ್ರೆಲ್ಲ ಇದ್ದೀರಿ, ಸ್ವಲ್ಪ ಸಾಯಂಕಾಲದ ಹೊತ್ತು ತಾಯಂದರು ಸ್ವಾಮಿಗಳೆಲ್ಲ ಇರ್ತಾರೆ. ಬ್ರಹ್ಮಕಲಶ ಆಗುವವರೆಗೆ ಪ್ರತಿ ದಿವಸ ಸಾಯಂಕಾಲ ಇದು ಕುಂಬಳೆ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಕೂಡ ನಡೀತಾ ಇದೆ. ಓಂ ನಮಃ ಶಿವಾಯ ಶಿವಪಂಚಾಕ್ಷರಿ ನೀವು ಹೇಳಿದರೆ ಚೆನ್ನಾಗಿ ಇನ್ನಷ್ಟು ಪುಷ್ಟಿ ಸಿಗ್ತದೆ ಮತ್ತು ಇಲ್ಲಿ ಎಲ್ಲ ಅಡೆತಡೆಗಳು ದೂರ ಆಗ್ತದೆ. ಇದಕ್ಕೆ ತಾವೆಲ್ಲರೂ ಪ್ರಯತ್ನಿಸೋದು ಭಾಳ ಅವಶ್ಯಕತೆ ಇದೆ. ಪ್ರತಿ ದಿವಸ ಸಾಯಂಕಾಲ ಅರ್ಧ ಗಂಟೆ ಅಥವಾ 1/4 ಗಂಟೆ ಓಂ ನಮಃ ಶಿವಾಯ ಪ್ರತಿ ಮನೆಯಿಂದ ಬಂದು ಇಲ್ಲಿ ಮಾಡಿದರೆ ಚೆನ್ನಾಗಿರುತ್ತದೆ. ಅವಶ್ಯಕತೆ ಇದೆ. ದೇಶಕ್ಕೆ ಬರತಕ್ಕಂಥ ಮುಂದಿನ ದಿವಸದಲ್ಲಿ ಬರತಕ್ಕಂಥ ದುರಿತ ಮತ್ತು ಪ್ರಾಕೃತಿಕವಾದಂಥ ವೈಪರೀತ್ಯಕ್ಕೂ ಸಂರಕ್ಷಣೆ ಆಗಲಿಕ್ಕೆ ಇದೊಂದು ದೊಡ್ಡ ಶಕ್ತಿ ಆಗುತ್ತೆ. ಇದು ಎಲ್ಲ ದೇವಸ್ಥಾನದಲ್ಲಿ ಈಗ ಆಗ್ತಾ ಇದೆ. ಮತ್ತು ಸಾಧ್ಯ ಆದರೆ ಒಂದು ನಿಮಗೆ ಅನುಕೂಲ ಆದರೆ ಪ್ರತಿ ದಿವಸ 1 ಗಂಟೆ ಭಜನೆ ಬ್ರಹ್ಮಕಲಶ ಆಗುವವರೆಗೆ ಶಿವಪಂಚಾಕ್ಷರಿ ಭಜನೆ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಕೊನೆ ಪಕ್ಷ 15 ನಿಮಿಷ ಶಿವಪಂಚಾಕ್ಷರಿ ಹೇಳುವಂಥ ಕಾರ್ಯಕ್ರಮವನ್ನು ತಾವೆಲ್ಲರೂ ಹಮ್ಮಿಕೊಳ್ಳಬೇಕು. ಮಾಡ್ಬೋದಲ್ಲ? ಏನಿಲ್ಲ, ಮನೆಯಲ್ಲಿ ಮೊಬೈಲಲ್ಲಿ ಧಾರಾವಾಹಿ ನೋಡುವ ಸಮಯದಲ್ಲಿ 1/4 ಗಂಟೆ ಬಂದು ಇಲ್ಲಿ ಸುಧಾರಿಸುವಂಥದ್ದು. ಭಾಳಷ್ಟು ಸಮೃದ್ಧಿ ಮತ್ತು ಸುಭಿಕ್ಷೆಗೆ ಶಕ್ತಿ ಕೊಟ್ಟಂಥ ಸಾನ್ನಿಧ್ಯ ಅದು. ಬಹುಶಃ ಅಭಿಷ್ಟಗಳನ್ನು ಈಡೇರಿಸತಕ್ಕಂಥ ಒಂದು ದಿವ್ಯ ಶಕ್ತಿ ಅದರಲ್ಲಿದೆ. ನಾನು ಆ ಶಿವನ ಕವಚವನ್ನು ನಾನು ಗಮನಿಸಿದ್ದೆ. ಭಾಳಷ್ಟು ವರ್ಷ ಹಿಂದಿದ್ದು ಅದರ ಹೊಳಪು, ಆ ಪ್ರಭೆ ಇನ್ನಷ್ಟು ಈ ಪರಿಸರದಲ್ಲಿ ಒಂದು ಪ್ರಭಾವಲಯ ನಿರ್ಮಾಣ ಮಾಡತಕ್ಕಂಥ ಒಂದು ದಿವ್ಯ ಚೇತನದ ಶಕ್ತಿ ಆ ಕವಚದಲ್ಲಿದೆ. ಹಾಗಿರೋದ್ರಿಂದ ಇದನ್ನು ನೀವೆಲ್ಲ ಅರ್ಥವಿಸಿಕೊಂಡು ಭಕ್ತಿಯಲ್ಲಿ, ಶ್ರದ್ಧೆಯಲ್ಲಿ ನೀವೆಲ್ಲರೂ ಇದನ್ನು ನಿಷ್ಠೆಯಲ್ಲಿ ಮಾಡಬೇಕು. ಕುಂಚಿತೆಯರ ಮತ್ತು ಶ್ರೀರಾಮಕ್ಕೊಂದು ಅವಿನಾಭಾವ ಸಂಬಂಧ ಇದೆ. ನಮ್ಮ ಸತ್ಯನಾರಾಯಣ ಕುಂಚಿತೆಯರು
ಅವರಿಗೆ ಇಲ್ಲ ಅವರು ನಮ್ಮ ಒಂದು ಕ್ಷೇತ್ರದ ಇಲ್ಲದ ಕಾಲದಲ್ಲಿ ಕ್ಷೇತ್ರದ ಒಂದು ಕ್ಯಾಸೆಟ್ ಮಾಡಿದರು. ನಮ್ಮ ಕ್ಷೇತ್ರದ ಒಂದು ತುಳು ಭಕ್ತಿಗೀತೆಯ ರಚನೆ ಮಾಡಿ ಅವರು ಹಾಡಿದರು. ಭಾಳ ಚೆನ್ನಾಗಿ ಆಗಿತ್ತು ಆ ಕ್ಯಾಸೆಟ್. ಒಳ್ಳೆಯದಾಗಿ ಬೆಳೆದ್ರೆ ನಾವು ಸಂತೋಷ ಪಡೆಯೋಣ. ಯಾರನ್ನು ದ್ವೇಷಿಸೋದು ಬೇಡ. ಒಂದು ವೇಳೆ ನಮ್ಮೊಳಗೆ ಏನಾದರೂ ಭಿನ್ನಾಭಿಪ್ರಾಯ ಬಂದರೂ ಯಾರನ್ನು ಹೊರಗೆ ಬಿಡಬೇಡಿ, ಮತ್ತೆ ಅವರನ್ನು ಹೊರಗೆ ಸೇರಿಸಲಿಕ್ಕೆ ಪ್ರಯತ್ನ ಮಾಡಿ. ಇದು ಭಾಳಷ್ಟು ಅವಶ್ಯಕತೆ ಇಡೀ ದೇಶದಲ್ಲಿದೆ. ಇದು ಇವತ್ತು ನಮ್ಮ ಕೇರಳದಲ್ಲಿ ಮಾತ್ರ ಇಡೀ ದೇಶದ ಅವಶ್ಯಕತೆ ಇದೆ. ಆದ್ದರಿಂದ ನೀವೆಲ್ಲರೂ ಈ ಬ್ರಹ್ಮಕಲಶದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಜೊತೆಯಲ್ಲಿ ನಾನು ನಿಮ್ಮ ಜೊತೆಗೆ ಸದಾ ಇರ್ತೇನೆ. ಧರ್ಮಸ್ಥಳದಿಂದ ಹೆಗ್ಡೆಯವರಲ್ಲಿ ಹೇಳಿ ಕೂಡ ಇದಕ್ಕೆ ಆದಷ್ಟು ಸಹಕರಿಸಿದಂಥ ಬದ್ಧನಾಗಿದೆ. ನನಗೆ 2 ಹವ್ಯಾಸ ಭಾಳ ಹುಚ್ಚು. ನನಗೆ ಒಂದು ದುಶ್ಚಟ ನಿರ್ಮಾಣ, ಮಧ್ಯವರ್ಜನ ಶಿಬಿರ. 2ನೇದ್ದು ಪುರಾತನ ದೇವಸ್ಥಾನದ ಜೀರ್ಣೋದ್ಧಾರ. ಇದು ನನ್ನ ಜೀವನದ ಒಂದು ದೊಡ್ಡ ಉದ್ದೇಶ ಕೂಡ. ಮತ್ತು ಒಂದು ದೇವಸ್ಥಾನದ ಪುನರುತ್ಥಾನ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟ ಎಷ್ಟೋ ಮನೆಗಳ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದು, ಭಾಳ ಸುಲಭ. ಒಂದು ಮಧ್ಯವರ್ಜನ ಶಿಬಿರದಲ್ಲಿ ಒಬ್ಬ ವ್ಯಕ್ತಿ ಪರಿವರ್ತನೆ ಅಂದರೆ ಒಂದು ಸಮಾಜ, ಒಂದು ಮನೆ, ಒಂದು ಮನೆಯ ಪರಿಸರ ಎಷ್ಟೋ ರೀತಿ ಉದ್ಧಾರ ಆಗಲಿಕ್ಕೆ ಸಾಧ್ಯತೆ ಇರ್ತದೆ. ಆ ನಿಟ್ಟಿನಲ್ಲಿ 2 ಕಾರ್ಯಕ್ರಮದಲ್ಲಿ ನನಗೆ ಧರ್ಮಸ್ಥಳದಲ್ಲಿ ಮಧುವರಲ್ಲಿ ಈಗ ಕಾರ್ಯಕ್ರಮ ಇರೋದರಿಂದ ಅಲ್ಲಿ ಕೂಡ ಕೆಲವೊಂದು ಒತ್ತಡ ಇದೆ, ಅಲ್ಲಿ ಹೋಗಲೇಬೇಕಾದ ಅನಿವಾರ್ಯತೆ ಇದೆ. ಅಲ್ಲಿಯ ಬೇರೆ ಬೇರೆ ರೀತಿಯ ಶಿವಪಂಚಾಕ್ಷರಲ್ಲಿ ಮಕ್ಕಳನ್ನು ಕೂಡ ಆದಷ್ಟು ನಿಮ್ಮ ಮಕ್ಕಳನ್ನು ಕೂಡ ತೊಡಗಿಸುವಂತೆ ಮಾಡಿ ಅದಕ್ಕೆ ದೇವರು ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮತ್ತು ಈ ಭಜನೆ ಹೇಳಿದೆ, ಇದು ಕುಂಬ್ಳೆ ದೇವಸ್ಥಾನದಲ್ಲಿ, ಕುಂಬ್ಳೆಯಲ್ಲಿ, ಮಧೂರಲ್ಲಿ ಇದೆಲ್ಲ ಭಜನೆಗಳು ನಡೆದೇ ಆ ದೇವಸ್ಥಾನದ ಜೀರ್ಣೋದ್ಧಾರ ಭಾಳಷ್ಟು ಶಕ್ತಿ ಕೊಟ್ಟಂಥ ಭಜನಾ ಸಂಕೀರ್ತನೆಗಳೆಲ್ಲ ಅಲ್ಲಿ ನಡೆದಿದೆ. ಅದೇ ರೀತಿ ಸಾಧ್ಯ ಆದರೆ ಇಲ್ಲಿ ಕೂಡ ದಿವಸಕ್ಕೆ 1 ಗಂಟೆ ಹರಿನಾಮ ಸಂಕೀರ್ತನೆ ಮಾಡಿ ಇದು ತುಂಬ ಪರಿವರ್ತನೆ ಮತ್ತು ಏನಾದರೂ ಋಣಾತ್ಮಕ ದೌರ್ಬಲ್ಯ ಇದ್ದರೆ ದೂರ ಆಗ್ತದೆ. ಇಲ್ಲಿ ಧನಾತ್ಮಕವಾಗಿ ಪ್ರತಿಕ್ರಿಯಿಸ್ತಕ್ಕಂಥ ಶಕ್ತಿ ಉತ್ಪನ್ನ ಆಗ್ತದೆ. ಇದು ಜೀರ್ಣೋದ್ಧಾರಕ್ಕೆ ಒಳ್ಳೆಯ ಪ್ರಭೆಯನ್ನು ಕೊಡ್ತದೆ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಲೋಕ ಕಲ್ಯಾಣ ಆಗಲಿ, ವಿಶ್ವಶಾಂತಿ ಆಗಲಿ ಅಂತ ಹೇಳ್ತಾ, ಈ ಇಲ್ಲದಿರೋ ನಾನು ಕೊನೆ ತಾಲೂಕಿಗೆ ಹೇಳ್ತಾ ಇದ್ದೆ. ಮುಂದೆ